ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2025 ವಿದ್ಯಾರ್ಥಿಗಳು ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕಂಪಲ್ಸರಿ ಅಟೆಂಡ್ ಆಗಬೇಕು, ಈಗ ಮುಂದೆ ನಡೆಯುವಂತಹ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾರೆಲ್ಲ ಅಟೆಂಡ್ ಆಗಬೇಕು, ಜೊತೆಗೆ ಡಾಕ್ಯುಮೆಂಟ್ಸ್ ಎಲ್ಲ ಏನು ತೊಗೊಂಡು ಹೋಗಬೇಕು ನೀವು ಒನ್ಸ್ ಚೆಕ್ ಮಾಡ್ಕೊಳ್ಳಿ. ಓಕೆನಾ, ನಾನು ಹೇಳುವಂಥ ಎಲ್ಲ ಡೀಟೇಲ್ಸನ್ನು ಚೆಕ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾ ಬೇಡವಾ. ಹೋಗೋದಾದರೆ ಡಾಕ್ಯುಮೆಂಟ್ಸ್ ಏನೆಲ್ಲ ತೊಗೊಂಡು ಹೋಗಬೇಕು, ಜೊತೆಗೆ ನೀವು ಯಾಕೆ ಹೋಗಬಾರ್ದು, ಬೇರೆಯವ್ರು ಯಾಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಎಲ್ಲಾನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಜೊತೆಗೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಎಲ್ಲ ಥರದ ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಮೊದಲಿಗೆ ನೋಡಿ, ಇಲ್ಲಿ KCET ವಿದ್ಯಾರ್ಥಿಗಳಿಗೆ ಈಗ ಮತ್ತೆ ಒಂದು ಅವಕಾಶವನ್ನು ಕೊಟ್ಟಿರುವಂಥದ್ದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೊಳ್ಳೋದಕ್ಕೆ. ಇದೇನಕ್ಕೆ ಅಂತ ಅಂದರೆ ಈಗಾಗಲೇ ನೀವೆಲ್ಲನೂ ಸಹ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದ ಆದಮೇಲೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಮಾಡ್ತಿದ್ದಂಥ ಕಮೆಂಟ್ಸ್ ಏನು ಅಂತ ಅಂದರೆ, ನಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಅಪ್ಡೇಟ್ ಆಗಿಲ್ಲ, ನಂದು ಇನ್ಕಮ್ ಕರೆಕ್ಟಾಗಿ ಅಪ್ಡೇಟ್ ಆಗಿಲ್ಲ, ಜೊತೆಗೆ ನಾನು ಕನ್ನಡ ಮೀಡಿಯಂ ಕೋಟಾನ ಕ್ಲೈಮ್ ಮಾಡಿದ್ದೆ, ಆ ಒಂದು ಕನ್ನಡ ಮೀಡಿಯಂ ಕೋಟಾ ಆದರೆ ಕ್ಲೈಮ್ ಆಗಿಲ್ಲ, ಜೊತೆಗೆ ಒಂದು ರೂರಲ್ ಕೋಟಾ ಆಗಿರ್ಬೋದು ಅಥವಾ ನಾನು ಕೆಲವೊಂದಿಷ್ಟು ಕೋಟಾಸನ್ನು ಕ್ಲೈಮ್ ಮಾಡಿದ್ದೆ, ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಅವು ಯಾವನ್ನೂ ಸಹ ಕ್ಲೈಮ್ ಆಗಿಲ್ಲ ನೋ ಅಂತ ಇದೆ. ಜೊತೆಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ನಾನು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನನಗೆ ಗೊತ್ತಿರಲಿಲ್ಲ, ಅಂದರೆ ಈ ಒಂದು ಕೋಟಾಸನ್ನು ಆಗಬೇಕು ಅಂತ ನನಗೆ ಗೊತ್ತಿಲ್ಲ, ಸೊ ನಾನು ಮಿಸ್ಟೇಕನ್ನು ಮಾಡಿದ್ದೀನಿ ಅನ್ನೋವಂಥ ಸ್ಟೂಡೆಂಟ್ಸ್ಗೆ ಇದು KA ಕಡೆಯಿಂದ ಮಾಡಿಕೊಟ್ಟಿರುವಂತಹ ಅವಕಾಶ ಅಂತ ಹೇಳ್ಬೋದು. ಸ್ಟೂಡೆಂಟ್ಸ್ಗೆ ಇದೊಂದು ರೀತಿಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನೆಲ್ಲ ಕೋಟಾ ಕ್ಲೈಮ್ ಆಗುತ್ತೆ ಅದೇನೇ ನಿಮಗೆ ಕೌನ್ಸಿಲಿಂಗ್ಗೆ ಹೆಲ್ಪ್ ಆಗುವಂಥದ್ದು, ಅದೇನೇ ಕನ್ಸಿಡರ್ ಮಾಡುವಂಥದ್ದು. ಸೊ ಈಗ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮೊದಲಿಗೆ ಯಾರೆಲ್ಲ ಅಟೆಂಡ್ ಆಗಬೇಕು ಅಂತ ಹೇಳ್ತೀನಿ. ನೋಡಿ ನೀವು ನಾನು ಅಪ್ಲಿಕೇಶನಲ್ಲಿ ಕನ್ನಡ ಮೀಡಿಯಂ ಕೋಟಾ ಇಲ್ಲ ಅಂತಂದರೆ ಬೇರೆ ಯಾವುದೋ ಒಂದು ಕೋಟಾನ ಕ್ಲೈಮ್ ಮಾಡಿದೆ, ಬಟ್ ನನಗೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಆ ಕೋಟಾ ಕ್ಲೈಮ್ ಆಗಿಲ್ಲ ಅನ್ನೋಂಥ ಸ್ಟೂಡೆಂಟ್ಸು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಬೇಕು. ಜೊತೆಗೆ ನಾನು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಾನು ಕನ್ನಡ ಮೀಡಿಯಂ ಕೋಟಾಗೆ ಎಲಿಜಿಬಲ್ ಇದ್ದೆ, ಇಲ್ಲ ಅಂತಂದರೆ ನಾನು ರೂರಲ್ ಕೋಟಾಗೆ ಎಲಿಜಿಬಲ್ ಇದೆ, ಬಟ್ ನಾನು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಮಿಸ್ ಮಾಡಿದ್ದೀನಿ ಅನ್ನೋಂಥ ಸ್ಟೂಡೆಂಟ್ಸನ್ನು ಸಹ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗ್ಬೋದು. ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದುಬಿಟ್ಟು ನಿಮಗೆ ಕಂಪ್ಲೀಟ್ಲಿ ಆಫ್ಲೈನಲ್ಲಾದರೆ ಇರುತ್ತೆ. ನೀವು KA ಆಫೀಸ್ಗೆ ವಿಸಿಟ್ ಮಾಡಿ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕು. ಜೊತೆಗೆ ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಅಂತ ಅಂದರೆ, ಸರ್ ನಾನು ಈಗಾಗಲೇ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಇದರಲ್ಲಿ ನಾನು ಅಪ್ಲಿಕೇಶನಲ್ಲಿ ಹಾಕಿರುವಂಥ ಡೀಟೇಲ್ಸು ನಂದೆಲ್ಲ ಕೋಟಾ ನಾನು ಏನೇನು ಕನ್ಸಿಡರ್ ಮಾಡಿದ್ದೆ ಎಲ್ಲನೂ ಕರೆಕ್ಟ್ ಆಗಿದೆ, ನಂದು ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋಂಥ ಸ್ಟೂಡೆಂಟ್ಸು ನೀವು ಯಾವುದೇ ಥರದ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗುವಂಥ ಅವಶ್ಯಕತೆ ಆದರೆ ಇರೋದಿಲ್ಲ. ಓಕೆನಾ, ಸೊ ಈಗ ನೀವು ಸ್ಟೂಡೆಂಟ್ಸ್ ಒನ್ಸ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಎಲ್ಲ ಕೋಟಾ ಕರೆಕ್ಟ್ ಆಗಿದೆಯಾ, ನಿಮ್ಮ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಕರೆಕ್ಟ್ ಆಗಿದೆಯಾ, ನೀವು ಅಪ್ಲಿಕೇಶನ್ ಎಲ್ಲ ಡೀಟೇಲ್ಸ್ ಹಾಕಿದ್ರೆ ಎಲ್ಲ ಕರೆಕ್ಟ್ ಆಗಿದೆಯಾ, ಇಲ್ಲ ಅಂತಂದರೆ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನಾದರೂ ಮಿಸ್ಟೇಕನ್ನು ಮಾಡಿದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕು. ಓಕೆನಾ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಈಗ ಏನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಮೊನ್ನೆ ಮಾಡಿದಂಥ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ, ನಿಮ್ದು ಏನಾದರೂ ಯಾವುದಾದ್ರೂ ಕೋಟಾ ಆಗಿರ್ಬೋದು ಅಥವಾ ಬೇರೆ ಏನೋ ಒಂದು ಡೀಟೇಲ್ಸು ಸೆಕೆಂಡ್ PC ಮಾರ್ಕ್ಸ್ ಡೀಟೇಲ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ನಿಮ್ಮದು ರ್ಯಾಂಕಿಂಗ್ ಕರೆಕ್ಟಾಗಿ ಅಪ್ಡೇಟ್ ಆಗಿಲ್ಲ ಅನ್ನೋದು ಆಗಿರ್ಬೋದು, ಏನೇ ಮಿಸ್ಟೇಕ್ ಆಗಿದ್ರು ಸಹ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗಾದರೆ ಅಟೆಂಡ್ ಆಗಬೇಕಾಗುತ್ತೆ. ಓಕೆನಾ, ಇದು ಒಂದು ನಿಮಗೆ ಕಂಪ್ಲೀಟ್ಲಿ ಆಫ್ಲೈನಲ್ಲಾದರೆ ಇರುತ್ತೆ. ಇದಕ್ಕೆ ಬೇಕಿರುವಂತಹ ಡಾಕ್ಯುಮೆಂಟ್ಸನ್ನು ಹೇಳ್ತೀನಿ ನೋಡಿ. ಮೊದಲಿಗೆ ಇದಕ್ಕೆ ನಿಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಅಂದರೆ, ನೀವು KCET ಅಪ್ಲಿಕೇಶನ್ ಆಗಿರುವಂತಹ KCET ಫೈನಲ್ ಅಪ್ಲಿಕೇಶನ್ದು ಒಂದು ಪ್ರಿಂಟ್ಔಟ್ ಆದರೆ ಬೇಕಾಗುತ್ತೆ. ಜೊತೆಗೆ ನಿಮ್ಮ ಒಂದು KCET ಅಡ್ಮಿಟ್ ಕಾರ್ಡ್ ಹಾಲ್ ಟಿಕೆಟ್ ಇದ್ದರೆ ಹಾಲ್ ಟಿಕೆಟನ್ನು ತಗೊಂಡೋಗಿ, ಜೊತೆಗೆ ನಿಮಗೆ ಸೆಕೆಂಡ್ PC ಮಾರ್ಕ್ಸ್ ಕಾರ್ಡು, SSLC ಮಾರ್ಕ್ಸ್ ಕಾರ್ಡು, ತುಂಬ ಜನ ಸೆಕೆಂಡ್ PC ಮಾರ್ಕ್ಸ್ ಕಾರ್ಡು, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇನ್ನೂ ಸಹ ಕಾಲೇಜಸಲ್ಲಿ ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅಂಥವರು ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡನ್ನು ನಿಮ್ಮ ಒಂದು ರೆಸ್ಪೆಕ್ಟಿವ್ PU ಕಾಲೇಜಸ್ಗೆ ಹೋಗಿ ಕೇಳಿ, ಅವ್ರು ಕೊಡ್ತಾರೆ, ಅದನ್ನು ತಗೊಳ್ಳಿ. ಓಕೆನಾ, ಅದ್ರ ಮೇಲೆ ಸೀಲು ಸೈನು ಹಾಕಿ ಕೊಡ್ತಾರೆ. ಜೊತೆಗೆ ನೀವು ಯಾವ ಒಂದು ಪರ್ಪಸ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗ್ತಿದ್ದೀರಾ ಅಂದರೆ, ನಿಮ್ಮದು ಕನ್ನಡ ಮೀಡಿಯಂ ಕೋಟಾ ಕ್ಲೈಮ್ ಮಾಡೋದಕ್ಕೆ, ರೂರಲ್ ಕೋಟಾ ಕ್ಲೈಮ್ ಮಾಡೋದಕ್ಕೆ, ಇಲ್ಲ ಅಂತಂದರೆ ನಿಮ್ಮದು ಕ್ಯಾಸ್ಟ್ ಆ್ಯಂಡ್ ಇನ್ಕಮಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡ್ಕೊಳ್ಳಿ. ಕನ್ನಡ ಮೀಡಿಯಂ ಕೋಟಾಗಾದರೆ ಕನ್ನಡ ಮೀಡಿಯಂ ಕ್ಲೈಮ್ ಸರ್ಟಿಫಿಕೇಟ್ ಬರುತ್ತೆ. ಓಕೆನಾ, ಆ ಕೋಟಾದ ಅದನ್ನು ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಕೊಂಡು ನಿಮ್ಮ ಒಂದು ರೆಸ್ಪೆಕ್ಟಿವ್ ಸ್ಕೂಲ್ಸಲ್ಲಿ ಒಂದು ಸೀಲು ಸಿಗ್ನೇಚರನ್ನು ಮಾಡಿಸ್ಕೊಂಡು, ಜೊತೆಗೆ BU ಆಫೀಸ್ಗೆ ಹೋಗಿ ಒಂದು ಸೀಲು ಸಿಗ್ನೇಚರನ್ನು ಮಾಡಿಸ್ಕೊಳ್ಳಿ. ಜೊತೆಗೆ ಅಂಡ್ ಹಾಗೇನು ಸೇಮ್ ನಿಮಗೆ ರೂರಲ್ ಕೋಟಾನು ಅದೇ ಥರ ಇರುತ್ತೆ. ಇನ್ ಕೇಸ್ ಏನಾದರೂ ನಿಮ್ಮದು ಸ್ಟಡಿ ಇಯರ್ಸಲ್ಲಿ ಪ್ರಾಬ್ಲಮ್ ಆಗಿದ್ರೆ, ಫಸ್ಟ್ ಸ್ಟ್ಯಾಂಡರ್ಡಿಂದ ಎಲ್ಲೆಲ್ಲಿ ಸ್ಟಡಿ ಮಾಡಿದರೆ ಆ ಒಂದು ಸ್ಟಡಿ ಸರ್ಟಿಫಿಕೇಟ್ಸನ್ನು ತಗೊಂಡೋಗಿ, ಇಲ್ಲ ನಿಮ್ಮದು ರೂರಲ್ ಕೋಟಾದಲ್ಲಿ ಪ್ರಾಬ್ಲಮ್ ಆಗಿದ್ರೆ ರೂರಲ್ ಕೋಟಾ ಕ್ಲೈಮ್ ಸರ್ಟಿಫಿಕೇಟನ್ನು ತಗೊಂಡು ಅದರಲ್ಲೆಲ್ಲ ಫಿಲ್ ಮಾಡಿಕೊಂಡು, ಅದರಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಕೇಳುತ್ತೆ ಅಂದರೆ ಅದರಲ್ಲಿ ಒಂದು ಸೀಲು ಸೈನ್ ಆಗಿರ್ಬೋದು, ಸ್ಕೂಲ್ಸ್ದಾಗಿರ್ಬೋದು, ಪ್ರತಿಯೊಂದನ್ನು ಸಹ ಕೇಳುತ್ತೆ, ಅದೆಲ್ಲನೂ ಫಿಲ್ ಮಾಡಿಕೊಂಡು ನೀವು ಒಂದು KA ಆಫೀಸ್ಗಾದರೆ ವಿಸಿಟ್ ಮಾಡಬೇಕಾಗುತ್ತೆ. ಓಕೆನಾ, ಬಟ್ ನೀವು ಇದ್ರ ಜೊತೆಗೆ ಏನು ತಗೋಬೇಕು, ಪ್ರತಿಯೊಬ್ಬರು ಕಂಪಲ್ಸರಿ ತಗೋಬೇಕಿರುವಂಥದ್ದು KCET ಅಪ್ಲಿಕೇಶನ್ನು, ಜೊತೆಗೆ KCET ಅಡ್ಮಿಟ್ ಕಾರ್ಡ್ ಇದ್ದರೆ ಅಡ್ಮಿಟ್ ಕಾರ್ಡನ್ನು ತಗೊಂಡೋಗಿರಿ. ಆ್ಯಂಡ್ ಹಾಗೇನೋ ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡು, PU ಮಾರ್ಕ್ಸ್ ಕಾರ್ಡು, ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ನೀವೇನಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗ್ತೀರಾ ಅನ್ನೋದನ್ನು ನೋಡಿಕೊಂಡು ಆ ಒಂದು ಡಾಕ್ಯುಮೆಂಟ್ಸನ್ನು ತಗೊಂಡೋಗಿ, ಕನ್ನಡ ಮೀಡಿಯಮ್ಗಾಗಿದ್ದರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟು, ಇಲ್ಲ ರೂರಲ್ ಕೋಟಾಗಿದ್ದರೆ ರೂರಲ್ ಕೋಟಾ ಸರ್ಟಿಫಿಕೇಟು, ಇಲ್ಲ ಹೈದರಾಬಾದ್ ಕರ್ನಾಟಕ ಆಗಿದ್ದರೆ ನಿಮಗೆ ಬರುವಂಥ ಸರ್ಟಿಫಿಕೇಟು,
ಸರ್ಟಿಫಿಕೇಟು ಜೊತೆಗೆ ಆ್ಯಂಡ್ ಹಾಗೇನು ನಿಮಗೆ ಯಾವ್ಯಾವುದಕ್ಕೆ ಯಾವ್ಯಾವ ಸರ್ಟಿಫಿಕೇಟ್ಸ್ ಬರುತ್ತೆ, ನಾನು ಏನೊಂದು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ತೊಗೊಂಡೋಗ್ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆನಾ, ಸಿಂಪಲ್ ನೋಡಿ, ನಿಮ್ದೇನಾದರೂ ಒಂದು ಸ್ಟಡಿ ಇಯರ್ಸ್ ಪ್ರಾಬ್ಲಮ್ ಇದ್ದರೆ ನೀವು ಸ್ಟಡಿ ಸರ್ಟಿಫಿಕೇಟ್ಸನ್ನು ಬರ್ಸ್ಕೊಂಡು, ಅಂದರೆ ನಿಮ್ಮ ಒಂದು ಸ್ಕೂಲ್ಸಲ್ಲಿ ಸ್ಟಡಿ ಸರ್ಟಿಫಿಕೇಟ್ಸ್ ಎಲ್ಲ ಬರ್ಸ್ಕೊಂಡು 1 to 10th ಆಗಿರ್ಬೋದು ಅಥವಾ 10th ಇಂದ PUC ವರೆಗೂ ಆಗಿರ್ಬೋದು, ಅದಕ್ಕೆ ಬೇಕಿರುವಂತಹ BEO ಸೈನು, ಇಲ್ಲ ಅಂತಂದ್ರೆ ನಿಮಗೆ PO ಅವ್ರಿಗೆ ಹಾಕುವಂತಹ ಅದರ ಒಂದು ಸೀಲು ಸೈನ್ ಆಗಿರ್ಬೋದು, ಆ ಒಂದು ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಕನ್ನಡ ಮೀಡಿಯಂ ಬೇಕು ಅಂತ ಅಂದ್ರೆ ನಿಮಗೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟನ್ನು ತಗೊಂಡು ಅದೆಲ್ಲ ಡೀಟೇಲ್ಸ್ ಫಿಲ್ ಮಾಡಿಕೊಂಡು ಸೀಲು ಸಿಗ್ನೇಚರನ್ನು ಹಾಕ್ಸ್ಕೊಂಡು ತಗೊಂಡೋಗಿ. ಇಲ್ಲ ಅಂತಂದರೆ ರೂರಲ್ ಕೊಡೋದಿದ್ರೆ ರೂರಲ್ ಕೊಡೋದು ಈ ರೀತಿ ತಗೊಂಡೋಗಿ. ಓಕೆನಾ, ಸೊ ಇಷ್ಟು ತಗೊಂಡೋಗಿದ್ದೀರಾ ಅಂತ ಅಂದರೆ ನಿಮ್ಗೆ ಅಲ್ಲೇ ಒಂದು ಎಲ್ಲ ಕ್ರಾಸ್ ಚೆಕ್ ಮಾಡಿ ನಿಮ್ಮ ಡೀಟೇಲ್ಸನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ್ದ ಆದಮೇಲೆ ಸಿಂಪಲ್ ಆಗಿ ನೋಡಿ, ಅಲ್ಲೇ ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡಿ ಕೊಡ್ತಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿತ್ತು, ವೆರಿಫೈ ಆಯಿತು ಅಂತಂದ್ರೆ ಅಲ್ಲೇ ನಿಮಗೆ ಸ್ಪಾಟಲ್ಲಿ ಒಂದು ಹೊಸ ವೆರಿಫಿಕೇಶನ್ ಸ್ಲಿಪ್ ಆದರೆ ಸಿಗುತ್ತೆ. ಆ ಒಂದು ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ನಿಮ್ದೆಲ್ಲ ಡೀಟೇಲ್ಸನ್ನು ಕರೆಕ್ಟ್ ಇರುತ್ತೆ. ಜೊತೆಗೆ ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನಿಮಗೆ ಆ ಒಂದು ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಇರುವಂಥ ಎಲ್ಲ ಕೋಟಾನು ಸಹ ಕ್ಲೈಮ್ ಆಗಿರುತ್ತೆ. ಓಕೆನಾ, ಇಷ್ಟು ನಿಮಗೆ ಇದೊಂದು ರೀತಿಯ ಸ್ಟೂಡೆಂಟ್ಸ್ಗೆ ಒಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು, ಮತ್ತೆ KA ಕಡೆಯಿಂದ ಮಾಡಿಕೊಟ್ಟಿರುವಂಥದ್ದು. ಸೊ ಹಾಗಿದ್ರೆ ನೀವು ಕೇಳ್ಬೋದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗಿರುತ್ತೆ, ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಈಗ ಬರ್ತಿರುವಂತಹ ಅಫಿಷಿಯಲ್ ಅಪ್ಡೇಟ್ಸ್ ಪ್ರಕಾರ ನಿಮಗೆ ಒಂದು ಮುಂದಿನ ತಿಂಗಳು 2, 3, 4ನೇ ತಾರೀಕು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದರೆ ಇರುತ್ತೆ. ಇದಕ್ಕೆ ನೀವು ಫಸ್ಟೇ ಸ್ಲಾಟನ್ನು ಬುಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಒಂದು ಸ್ಲಾಟನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಇದೇ ಒಂದು KA ವೆಬ್ಸೈಟಲ್ಲಿ ಲಿಂಕನ್ನು ಕೊಡ್ತಾರೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸನ್ನು ಎಂಟರ್ ಮಾಡಿ ಒಂದು ಸ್ಲಾಟನ್ನು ಬುಕ್ ಮಾಡ್ಕೋಬೇಕು. ಯಾವ ದಿನಾಂಕಕ್ಕೆ ಯಾವ ಟೈಮಿಂಗ್ಗೆ ನಿಮಗೆ ಸ್ಲಾಟ್ ಬುಕ್ ಆಗುತ್ತೋ ಅದೇ ಒಂದು ಟೈಮಿಂಗ್ಗೆ ನೀವು KA ಆಫೀಸ್ಗೆ ಆನ್ ಟೈಮ್ ಹೋಗಿರಬೇಕಾಗುತ್ತೆ. ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನಾದರೆ ಮಾಡಿಸ್ಕೋಬೇಕು. ಓಕೆನಾ, ಒನ್ಸು ಒಂದು ಸ್ಲಾಟನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಕೊಟ್ಟಾಗ 100% ಆಗಿ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಜೊತೆಗೆ ನೋಡಿ, KA ಕಡೆಯಿಂದ ಮತ್ತೊಂದು ಅಪ್ಡೇಟ್ ಆದರೆ ಬಂದಿರುವಂಥದ್ದು, ಆ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ KA ಕಡೆಯಿಂದಾನೇ ಸೀಟು ಹಂಚಿಕೆ ಮಂಥನ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದ ಪರ್ಪಸ್ ಏನು ಅಂತ ಅಂದ್ರೆ, ಇಲ್ಲಿ ಸುಮಾರು ಜನ ಸ್ಟೂಡೆಂಟ್ಸ್ಗಾಗಿರ್ಬೋದು, ಪೇರೆಂಟ್ಸ್ಗಾಗಿರ್ಬೋದು ಆಪ್ಷನ್ ಎಂಟ್ರಿ ಮಾಡೋದು ಯಾವ ರೀತಿ ಅಂತ ಗೊತ್ತಿರೋದಿಲ್ಲ. ಜೊತೆಗೆ ಕೌನ್ಸಿಲಿಂಗ್ ರಿಲೇಟೆಡ್ ಹೆಚ್ಚಿನ ಡೌಟ್ಸ್ ಆದರೆ ಇರ್ತವೆ. ಸೊ ಇದನ್ನೆಲ್ಲನೂ ನೀವು ಡೈರೆಕ್ಟಾಗಿ ಹೋಗಿ ಕ್ಲಾರಿಫೈಯನ್ನು ಮಾಡಿಸ್ಕೋಬೋದು. ಅಲ್ಲಿ ನಿಮಗೆ ಒಂದು ಸೆಮಿನಾರ್ ರೀತಿಯಲ್ಲಿ ಕಂಡಕ್ಟನ್ನು ಮಾಡ್ತಾರೆ. ಸೊ ಎಲ್ಲಿ ಅಂತ ಅಂದರೆ ಇಲ್ಲಿ ಎಲ್ಲ ಥರದ ಕಾಲೇಜಸ್ ಲೀಸ್ಟನ್ನು ಕೊಟ್ಟಿದ್ದಾರೆ. ನೀವು ಒನ್ಸು ನೋಡ್ಕೊಳ್ಳಿ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ಸು ನಿಮಗೆ ಯಾವುದು ನಿಯರ್ ಬೈ ಕಾಲೇಜ್ ಇದೆ ಆ ಒಂದು ಕಾಲೇಜ್ಗೆ ವಿಸಿಟ್ ಮಾಡಿ. ವಿಸಿಟ್ ಮಾಡಿದಾಗ ಅಲ್ಲಿ ನಿಮಗೆ ಕೌನ್ಸಿಲಿಂಗ್ ರಿಲೇಟೆಡು, ಆಪ್ಷನ್ ಎಂಟ್ರಿ ರಿಲೇಟೆಡು ಏನೇ ಡೌಟ್ ಇರಲಿ ಅವ್ರು ಖಂಡಿತವಾಗ್ಲೂ ಸಹ ಸಾಲ್ವ್ ಆದರೆ ಮಾಡಿಕೊಡ್ತಾರೆ. ಇದು ಬಂದುಬಿಟ್ಟು ಶನಿವಾರ 28 ಜೂನ್ 2025 ನಾಳೆ ಇರುತ್ತೆ. ಬೆಳಗ್ಗೆ 9:30ಕ್ಕೆ ಇರುತ್ತೆ. ಸೊ ಹೋಗಿ ನಿಮ್ಗೆ ಹತ್ರ ಇರುವಂಥ ಕಾಲೇಜಸ್ಗೆ ಒನ್ಸ್ ಹೋಗ್ಬಿಟ್ಟು ನಿಮ್ಗೆ ಆಪ್ಷನ್ ಎಂಟ್ರಿ ರಿಲೇಟೆಡು, ಕೌನ್ಸಿಲಿಂಗ್ ರಿಲೇಟೆಡು ಏನೇ ಡೌಟ್ ಇರಲಿ, ಒಂದು ಕಾಲೇಜಸ್ ಸೆಲೆಕ್ಷನ್ ರಿಲೇಟೆಡು ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ, ಮತ್ತೊಂದು ಏನೆಲ್ಲ ಡೌಟ್ಸ್ನ ಕೇಳಿದ್ರು ಅವರೆಲ್ಲದಕ್ಕೂ ಸಹ ಆನ್ಸರ್ ಆದರೆ ಮಾಡ್ತಾರೆ. ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಆದರೆ ಹೇಳ್ತಾರೆ. ಓಕೆನಾ, ಫರ್ದರ್ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿಮಾ ಸ್ಟಾರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.